ಎಕ್ಸಾಕ್ಟ್ ಪೋಲ್ ಅಲ್ಲ. ಆದರೂ ಕೂಡ ಸದ್ಯಕ್ಕೆ ಬಂದಿರುವ ಚುನಾವಣಾ ಈ ಪ್ರಿಡಿಕ್ಷನ್ಗಳನ್ನು ಗಮನಿಸ್ತಾ ಇದ್ರೆ ಫಲಿತಾಂಶದ್ದು ಹೆಚ್ಚಿಗೆ ವ್ಯತ್ಯಾಸಗಳು ಕಾಣೋಕೆ ಸಿಗ್ತಲ್ಲ. ನಾನು ಬೊಮ್ಮಾಯಿ ಅವರನ್ನು ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದೆ. ಬಿಜೆಪಿ ಮೋದಿ ಅಲೆ ಆ ನಾಯಕತ್ವದ ಪ್ರಭಾವ ಇನ್ನೂ ಕೂಡ ಅಷ್ಟೇ ಉಳಿದಿದ್ದಿದ್ರೆ ಬಹುಶಃ 400 ಪಾರ್ ಕೇವಲ ಒಂದು ಘೋಷಣೆ ಆಗಿ ಉಳಿತಿರ್ಲಿಲ್ಲ ಅಂತ ಹೇಳಿ. ಇಲ್ಲ, ಕರೆಕ್ಟು. ಈಗ ನೀವು ತೋರಿಸಿದ್ದ ಪಿ ಮಾರ್ಕ್ ಲೆಕ್ಕದ ಪ್ರಕಾರನೇ ನೋಡೋಂಗಿದ್ರೆ ಸರಿಸುಮಾರು 310 ಅಷ್ಟೇನೋ ಬಂದಿರುತ್ತೆ, ಹೆಚ್ಚು ಕಡಿಮೆ ಅಂತ ತಿಳ್ಕೊಂಡಿರ್ತೀನಿ ನಾನು. ಅಂದರೆ ಹೋದ ಸರಿ ಅಷ್ಟೇ ಎಷ್ಟಿತ್ತೋ ಅಷ್ಟೇ ಉಳಿಸ್ಕೊಂಡಿದೆ ಅಂತ. ಅಂದರೆ ಏನು ಪೊಲಿಟಿಕಲ್ ರಾಜಕೀಯವಾಗಿ ಏನೋ ಇಂಪ್ಯಾಕ್ಟ್ ಆಗಿಲ್ವಾ ಅನ್ನೋವಂಥ ಪ್ರಶ್ನೆ. ಈಗ ಕಾಂಗ್ರೆಸ್ ವಿಚಾರಕ್ಕೆ ನಾನು ಮುಖ್ಯವಾಗಿ ಬಂದಾಗ ಈ ಚುನಾವಣೆ ಹೇಗೆ ಯಾವ ರೀತಿಯಲ್ಲಿ ಸವಾಲಾಗಿದೆ ಅಂತ ಹೇಳ್ಬಿಟ್ಟು ನಾನು ಆವಾಗಲೇ ಅಂದರೆ ಪಶ್ಚಿಮ ಭಾರತ ಮತ್ತು ಉತ್ತರ ಭಾರತ, ಪೂರ್ವ ಭಾರತ ಮತ್ತು ದಕ್ಷಿಣ ಭಾರತ ಅನ್ನೋದು ಒಂದು ಕಾಂಬಿನೇಷನ್. ಇದರಲ್ಲಿ ಮುಖ್ಯವಾಗಿ ವೆಸ್ಟ್ ಬೆಂಗಾಲಲ್ಲಿ, ಮಹಾರಾಷ್ಟ್ರದಲ್ಲಿ, ಬಿಹಾರಲ್ಲಿ ಈ 3 ಚುನಾವಣೆಗಳ ಫಲಿತಾಂಶ ಇದೆಯಲ್ಲ, ರಾಷ್ಟ್ರ ರಾಜಕಾರಣದ ಮೇಲೆ ಗುರುತರವಾದ ಪ್ರಭಾವ ಬೀರುತ್ತೆ. ಅಂದರೆ ಪಶ್ಚಿಮ ಭಾರತ ಮತ್ತು ಉತ್ತರ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷ ಬಲಿಷ್ಠ ಪಕ್ಷವಾಗಿರೋದು, ಕನಿಷ್ಠ ಪಕ್ಷ ಇವರು ಅಧಿಕಾರಕ್ಕೆ ಬರಬೇಕು ಅಂದ್ರೂ 70-80 ಸ್ಥಾನಗಳನ್ನು BJPಯಿಂದ ಕಿತ್ಕೋಬೇಕು ಮಿನಿಮಮ್. ಅಂತಹ ಒಂದು ದೊಡ್ಡ ರಾಜಕೀಯ ಪ್ರಯತ್ನ ಕಾಂಗ್ರೆಸ್ಸಿಂದ ಆಗಿದೆಯಾ ಮತ್ತು ಅದು ಯಶಸ್ವಿ ಆಗುತ್ತಾ ಅನ್ನೋದ್ರ ಮೇಲೆ ಈ ಚುನಾವಣೆಯ ಫಲಿತಾಂಶ ನಿಗದಿಯಾಗಿದೆ. ಈಗ ಕಳೆದ ಚುನಾವಣೆ ನೋಡಿ, ಹರಿಯಾಣ 0, ರಾಜಸ್ಥಾನ 0, ಮಧ್ಯಪ್ರದೇಶ 1, ಬಿಹಾರ 1, ಕರ್ನಾಟಕ 1, ಹೀಗೆ ಛತ್ತೀಸ್ಗಢ, ಉತ್ತರಾಖಂಡ್, ಹೀಗೆ ನಮಗೆ ಅದನ್ನ ರೇವಂತ್ ರೆಡ್ಡಿ ಬಹಳ ಚೆನ್ನಾಗಿ ಹೇಳಿದ್ರು. 400 ಪಾರ್ ಎಲ್ಲಿ ಬರುತ್ತೆ ಅಂತಂದ್ರೆ ನಿಮಗೆ ಸೌತ್ ಇಂದಲೇ ಬರ್ಬೇಕಷ್ಟೇ, ಉಳಿದ ಎಲ್ಲಾ ಕಡೆ ಸ್ವೀಪ್ ಮಾಡಿ ಆಗಿದೆ ಬಿಜೆಪಿ. ಮತ್ತೊಂದು ಕಡೆ ಅದು ಕೂಡ ಮುಖ್ಯನೇ. ಈಗ 400 ಬರ್ಬೇಕಾದ್ರೆ ನೀವು ಎಲ್ಲಿಂದ ಬರಬೇಕು? ತಮಿಳ್ನಾಡಲ್ಲಿ ಬರಬೇಕು, ಕೇರಳದಲ್ಲಿ ಬರಬೇಕು, ಕರ್ನಾಟಕ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪೂರ್ತಿ ತಗೋಬೇಕು, ಆಂಧ್ರದಲ್ಲಿ ತಗೋಬೇಕು. ಆಂಧ್ರದಲ್ಲಿ ಈ ಸರಿ ಸ್ವಲ್ಪ ತಗೊಂಡು ಕೂಡ ನರೇಂದ್ರ ಮೋದಿ ಅವರು ಹೇಳಿದಾಗೆ ಈ ಟ್ರ್ಯಾಪ್ಗೆ ಬೀಳ್ತು ಅಂತ ಇಂಡಿ ಕೂಟ 400 ಎಲ್ಲಿಂದ ಬರುತ್ತೆ, ಅದೇ ಚರ್ಚೆ ಆಗೋಯ್ತು ಅಂತ ನಾನು ಕೇಳ್ತಿರೋದು ನಿಮ್ಮ ಹತ್ರ. 2014 ಆಯ್ತು, ಓಕೆ, ನರೇಂದ್ರ ಮೋದಿ ಹೊಸ ಫೇಸ್. 2010 10 ವರ್ಷ ಆಯ್ತು. 10 ವರ್ಷ ಆದ ನಂತರ ಕೂಡ ಈಗಲೂ ಕೂಡ ಒಂದು ಕಾಂಗ್ರೆಸ್ ಅನ್ನುವಂಥ ರಾಷ್ಟ್ರೀಯ ಪಾರ್ಟಿ 100 ಗೆರೆ ದಾಟೋಕೆ ಆಗ್ತಾ ಇಲ್ಲ. ಅದು ಕೂಡ 250 ಕ್ಷೇತ್ರಗಳಲ್ಲಿ ಸಮಿಲ್ಲ ಸರ್. 250 ಕ್ಷೇತ್ರಗಳಲ್ಲಿ ಇಬ್ಬರೇ ಹೋರಾಟಗಾರರು, ಕಾಂಗ್ರೆಸ್ ಬಿಜೆಪಿ ಎರಡೇ, ಬೇರೆ ಯಾರು ಮೂರನೇ ವ್ಯಕ್ತಿ ಬರೋದೇ ಇಲ್ಲ. ನೀವು ಏನೇ ತಿಪ್ಪರ್ಲಾಗ ಯಾರೇ ಹೊಡೆದ್ರು ಕೂಡ ಇಲ್ಲೊಂದು ಕಾಂಬಿನೇಷನ್ ನಾನು ನಿಮ್ಗೆ ತೋರಿಸ್ತೀನಿ. 328 ಕ್ಷೇತ್ರಗಳಲ್ಲಿ ಸರ್, 328 ಕ್ಷೇತ್ರಗಳಲ್ಲಿ ಇದು NDA ಮೈತ್ರಿಕೂಟದ ನಾನು ಹೇಳ್ತಿರೋದು. 5 ಲಕ್ಷ ಅಂತರದಲ್ಲಿ 15 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ ಕಳೆದ ಬಾರಿ. 4 ಲಕ್ಷ ಅಂತರದಲ್ಲಿ 44 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. 3 ಲಕ್ಷ ಅಂತರದಲ್ಲಿ 105 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. 2 ಲಕ್ಷ ಅಂತರದಲ್ಲಿ 164 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಒಟ್ಟು 328. ಇಲ್ಲಿ ನಿಮಗೆ 1 ಲಕ್ಷ ಓಟ್ ಕಡಿಮೆ ಆದರೂ ಕೂಡ ಸೋಲೋ ಭಯ ಇಲ್ಲ. ನಾನು ಕೇಳ್ತಿರೋದು, ಯಾಕೆ ಕಾಂಗ್ರೆಸ್ ಅಂತ ಪಕ್ಷ ಈಗಲೂ ಕೂಡ ಆ 100, 60, 65 ಇಲ್ಲೇ, ನಾನು ಹಿಟ್ನಾಳ್ ಅವರು ಕೂಡ ಇದಕ್ಕೆ ಉತ್ತರ ಕೊಡಬೇಕು. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಆಲೋಚನೆ ಮಾಡಬೇಕಾದಂಥ ವಿಚಾರ. ಯಾಕೆ ಕಾಂಗ್ರೆಸ್ಗೆ ಇಷ್ಟೊಂದು ಹಿನ್ನಡೆ? ಹೌದು, ಈಗ ಅವರು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ಕಾಂಗ್ರೆಸ್. ಅತ್ಯಂತ ಮುಖ್ಯವಾಗಿ ಕಾಂಗ್ರೆಸ್ ತನ್ನ ನಾಯಕತ್ವದ ಬಗ್ಗೆ ಇಂಥ ಪರಿಸ್ಥಿತಿನಲ್ಲಿ ಈ ಚುನಾವಣೆಯ ಫಲಿತಾಂಶದ ಬಳಿಕ ಚುನಾವಣೆಯ ಫಲಿತಾಂಶವನ್ನು ನೋಡಿಕೊಂಡು ಕಾಂಗ್ರೆಸ್ನ ನಾಯಕತ್ವದ ಬಗ್ಗೆ ಒಂದು ಖಂಡಿತವಾದ ಆತ್ಮಾವಲೋಕನದ ಅಗತ್ಯ ಇದೆ. ರಾಜಕೀಯ ಬದಲಾವಣೆಗನ್ನಿ ಅಥವಾ ರಾಜಕೀಯ ಸುಧಾರಣೆಗನ್ನಿ ಅಂಥದ್ದೊಂದು ಪ್ರಯತ್ನವನ್ನು ಕಾಂಗ್ರೆಸ್ಸು ಈ ಫಲಿತಾಂಶದ ನಂತರ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಾಂಗ್ರೆಸ್ ಎಷ್ಟು ಮುಖ್ಯವೋ ರೀಜನಲ್ ಫೈಟರ್ಸು ಅಷ್ಟೇ ಮುಖ್ಯ. ಭಾರತೀಯ ಜನತಾ ಪಕ್ಷಕ್ಕೆ ಸ್ಟ್ರಾಂಗ್ ಆಗಿ ಫೈಟ್ ಕೊಡ್ತಿರೋ ಕೆಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಬಿಟ್ಟರೆ ಇದು ಬೇರೆ ರೀಜನಲ್ ಫೈಟರ್ಸೇ. ವೆಸ್ಟ್ ಬೆಂಗಾಲಲ್ಲಿ ಏನು, ಹಾಗೆಯೇ ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ, ಮತ್ತು ಅದೇ ಥರ ಮಧ್ಯಪ್ರದೇಶದಲ್ಲಿ ಏನಾಗುತ್ತೆ, ರಾಜಸ್ಥಾನದಲ್ಲಿ ಏನಾಗುತ್ತೆ, ಇವೆಲ್ಲವೂ ಕೂಡ ಈ ನಿಜವಾದ ಆಕ್ಚುಯಲ್ ಫಲಿತಾಂಶ ಎಕ್ಸಾಕ್ಟ್ ಪೋಲ್ ಬಂದಾಗ
ಭಾರತ ರಾಜಕಾರಣದ ಮೇಲೆ ಈ ರಾಜ್ಯಗಳು ಗುರುತರವಾದ ಪರಿಣಾಮ ಬೀರ್ತವೆ. ಯುಪಿನಲ್ಲಿ ಎಷ್ಟು ಮಟ್ಟಿಗೆ ಬಿಜೆಪಿ ಗೈನ್ ಆಗುತ್ತೆ ಅಥವಾ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಗೈನ್ ಆಗುತ್ತೆ, ಇವೆಲ್ಲವೂ ಕೂಡ ಭಾರತ ರಾಜಕಾರಣ ಮೇಲೆ ಪರಿಣಾಮ ಬೀರುವಂತಹ ರಾಜ್ಯಗಳಾಗಿವೆ. ನೀವು ಹೇಳಿದ ಹಾಗೆ ಈ ಚುನಾವಣೆಯ ಬಳಿಕ ಕಾಂಗ್ರೆಸ್ ಪಕ್ಷ ತನ್ನ ರಾಜಕೀಯ ತಂತ್ರವನ್ನು ಸಣ್ಣ ಲೆಕ್ಕಾಚಾರ ಸರ್ ಇದು. ಒಂದೇ ನಿಮಿಷ ಇಟ್ನಾಳ್ ಅವರೇ, ನಿಮಗೂ ಕೇಳ್ತಾ ಇರುವಂತದ್ದು, ಕಳೆದ ಬಾರಿ 19% ವೋಟ್ ಯಾರಿಗೆ? ಕಾಂಗ್ರೆಸ್ಗೆ 53 ಸೀಟು. ಈ ಬಾರಿ ಕೇವಲ 6% ಜಾಸ್ತಿ ಆಗಿ 25% ಆಗಿದ್ದರೂ ಕೂಡ ಸೀಟ್ ಸಂಖ್ಯೆ 100 ಆಗ್ತಿತ್ತು. ನಾನು ಕೇಳ್ತಿರೋದು, ಇಷ್ಟೆಲ್ಲ ಇಂಡಿ ಒಕ್ಕೂಟ ಮತ್ತೆ ಎಲ್ಲ ಕೂಡ ಒಂದು 6% ಜಾಸ್ತಿ ಮಾಡೋಕ್ಕಾಗಿಲ್ವಾ? ಲೆಕ್ಕಾಚಾರ ಎಲ್ಲಿ ತಪ್ತಾ ಇದೆ ಕಾಂಗ್ರೆಸ್? ಬ್ರೇಕಿಂಗ್ ಅಪ್ಡೇಟ್. ಎಸ್, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು, ವೆರಿ ಕ್ವಿಕ್ ಬ್ರೇಕಿಂಗ್ ಅಪ್ಡೇಟ್ ತಗೊಂಡು ಮತ್ತೆ ವಿಲ್ ಕಮ್ ಬ್ಯಾಕ್ ಟು ಡಿಸ್ಕಷನ್. ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆ ವಿಶ್ವಾಸವಿಲ್ಲ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಯಾಕೆ ಹಂಗೆ ಹೇಳ್ತಾರೆ? ಯಾಕೆ ಎಕ್ಸಿಟ್ ಪೋಲ್ ಬಗ್ಗೆ ವಿಶ್ವಾಸ ಇರೋದಿಲ್ಲ ಇವ್ರಿಗೆ? ಅಂಥದ್ದು ಏನಾಗಿದೆ? ಇವ್ರಿಗೆ ATM ಇದ್ರ ಬಗ್ಗೆ ಏನು, EVM ಬಗ್ಗೆ ವಿಶ್ವಾಸ ಇರೋದಿಲ್ಲ, ಎಕ್ಸಿಟ್ ಪೋಲ್ ಬಗ್ಗೆ ವಿಶ್ವಾಸ ಇರೋದಿಲ್ಲ. ಯಾಕೆ ಹಿಂಗೆ ನಂಗೆ ಗೊತ್ತಿಲ್ಲ. ಎನಿವೇ, ಡಿ ಕೆ ಶಿವಕುಮಾರ್, ರಾಜ್ಯದಲ್ಲಿ ಕಾಂಗ್ರೆಸ್ ಡಬಲ್ ಡಿಜಿಟ್ ದಾಟುತ್ತೆ, ಆದ್ರೆ ಇಲ್ಲಿ ಬೆಂಗಳೂರಿನಲ್ಲಿ DCM ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಯಾವ ಎಕ್ಸಿಟ್ ಪೋಲ್ ಬಗ್ಗೆನೂ ವಿಶ್ವಾಸವಿಲ್ಲ. ಕೇಳಿ ಏನ್ ಹೇಳಿದ್ರು. ಮೊದಲೇ ಹೇಳಿದ್ದೀನಿ, ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆನೂ ನಂಬಿಕೆ ಇಲ್ಲ ಅಂತ ಹೇಳಿದ್ದೀನಿ. ಇವತ್ತು ಹೇಳ್ತೀನಿ. ನನಗೀಗ ಯಾರು ಫೋನ್ ಮಾಡಿದ್ರು, 2, 3, 4 ತೋರಿಸ್ತಾರೆ ಕರ್ನಾಟಕದಲ್ಲಿ ಅಂತ. ಡಬಲ್ ಡಿಜಿಟ್ ಮೇಲೆ ಹೋಗ್ತದೆ, ಅದು ನೋಡಿದ್ದೀನಿ. ನೋಡ್ರಪ್ಪ ನೀವೇನೆ, ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆನೂ ನಂಬಿಕೆ ಇಲ್ಲ ಅಂತ ಹೇಳಿದ್ದೀನಿ. ಇವತ್ತು ಹೇಳ್ತೀನಿ. ನನಗೀಗ ಯಾರು ಫೋನ್ ಮಾಡಿದ್ರು, 2, 3, 4 ತೋರಿಸ್ತಾರೆ ಕರ್ನಾಟಕದಲ್ಲಿ ಅಂತ. ಡಬಲ್ ಡಿಜಿಟ್ ಮೇಲೆ ಹೋಗ್ತದೆ, ಅದು ನೋಡಿದ್ದೀನಿ. ನೋಡ್ರಪ್ಪ ನೀವೇನೆ, ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ. ಸಮಯವಿಲ್ಲ ಸರ್. ಮುಂದೆ ಆವಾಗಲೇ ಮಾತಾಡ್ತಿದ್ದ ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಸರ್, DCM ಇವರು, ಒಂದು ರಾಜ್ಯದ DCM, ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆನೂ ನಂಬಿಕೆ ಇಲ್ಲ. ಯಾಕೆ? ಯಾರ ಬಗ್ಗೆನೂ ಯಾಕೆ ನಂಬಿಕೆ ಇಲ್ಲ ಅವ್ರಿಗೆ? ಇಲ್ಲ, ಎಕ್ಸಿಟ್ ಪೋಲ್ ಬಗ್ಗೆ ಎಕ್ಸಿಟ್ ಪೋಲ್ ಬಗ್ಗೆ ಆ ಒಪಿನಿಯನ್ ಅವ್ರು ಹೇಳ್ಬಹುದು. ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ. ಎಕ್ಸಿಟ್ ಪೋಲ್ ಬಗ್ಗೆ ಆ ಒಪಿನಿಯನ್ ಇರ್ಬೋದು. ಈಗ ಅವರಿಗೆ ಫೇವರಬಲ್ ನಂಬರ್ಸ್ ಇಲ್ದಲೇ ಇರೋದ್ರಿಂದ ಒಬ್ಬ ರಾಜಕಾರಣಿ ರಿಯಾಕ್ಟ್ ಮಾಡುವಂತ ರೀತಿ ಅದು. ಆದ್ರೆ ಎಕ್ಸಿಟ್ ಪೋಲ್ಗೆ ನನಗೆ ನಂಬಿಕೆ ಇಲ್ಲ ಅಂತ ಎನಿಬಡಿ ಕ್ಯಾನ್ ಸೇ ಇಟ್. ಅದನ್ನ ಯಾರು ಬೇಕಾದ್ರೆ ಹೇಳ್ಬೋದು ಅದು. ಯಾಕೆಂದ್ರೆ ಎಕ್ಸಿಟ್ ಪೋಲ್ಗೆ ಅದರದೇ ಆದ ಲಿಮಿಟೇಷನ್ಸ್ ಇರುತ್ತೆ. ಪ್ರಕಾಶ್ ಅವರೇ, ನಿಮ್ ಪರವಾಗಿ ಬಂದ್ರೆ ನಂಬಿಕೆ ಇದೆ ಅಂತೀರಿ, ನಿಮ್ ಪರವಾಗಿ ಬರ್ಲಿಲ್ಲ ಅಂದ್ರೆ ನಂಬಿಕೆ ಇಲ್ಲ ಅಂತೀರಾ? ಈಗ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲೂ ಎಕ್ಸಿಟ್ ಪೋಲ್ಗಳು ಬಂದಿತ್ತು. ನಾವು ಅದನ್ನ ಒಪ್ಕೊಂಡ್ವಿ, ಸೋತ್ವಲ್ಲ ನಾವು. ನಾವೇ ನಮ್ಮ ಪರವಾಗಿ ಏನು ಅದೇನ ಬಂದಿರ್ಲಿಲ್ವಲ್ಲ ಅದು. ಅದೇನ ನಾವು ಅದಕ್ಕೆ ನಂಬಿಕೆನೇ ಇಲ್ಲ, ನಾವು ಇವತ್ತು ಬರೋದಿಲ್ಲ, ನಾವು ಬಾಯ್ಕಾಟ್ ಮಾಡ್ತೀವಿ ಅಂತ ನಾವೇನು ಹೇಳಿಲ್ವಲ್ಲ. ಅಧಿಕಾರದಲ್ಲಿ 135 ಸೀಟ್ ತಗೊಂಡು ಅಸೆಂಬ್ಲಿಲಿ ಇವತ್ತು ಎಕ್ಸಿಟ್ ಪೋಲ್ ತೋರಿಸ್ತಾ ಇದೆ ನಮ್ಗೆ 22 ಬರ್ತದೆ, ನಾವು ಇಷ್ಟು ಗ್ಯಾರಂಟಿ ಕೊಟ್ಟಿದ್ದೀವಿ, ಅಷ್ಟು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಸಿದ್ದರಾಮಯ್ಯನವರು ಭಾಷಣ ಕೊಟ್ಟಿದ್ದೆ. ಏನಾಯ್ತು ಎಲ್ಲ ಅದೆಲ್ಲ ಇವತ್ತು ಬಿಜೆಪಿ ಹೆಂಗೆ ಅಂತಂದ್ರೆ JDS ಜೊತೆ ಹೋಗಿದ್ದು ಪ್ರಾಬ್ಲಮ್ ಅಲ್ಲ, ಈ ಪ್ರಜ್ವಲ್ ರೇವಣ್ಣ ಪ್ರಾಬ್ಲಮ್ ಮಾತ್ರ ಪ್ರಾಬ್ಲಮ್ ಅವ್ರಿಗೆ. ಈಗ ಯಾವ್ದು ಪ್ರಾಬ್ಲಮ್ ಮಾತಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ಪ್ರಶ್ನೆ ಕೇಳಿದ್ದೇನೆ, ಅದಕ್ಕೆ ಹೇಳ್ತಾ ಇದ್ದೇನೆ. ಈಗ ಸಮೀವುಲ್ಲಾ ಆಗ್ಲೇ ಹೇಳಿದ್ರಲ್ಲ, ಈ ಚುನಾವಣೆಯ ಫಲಿತಾಂಶ ಬಂದಾದ ಮೇಲೆ ಕಾಂಗ್ರೆಸ್ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅಂತ. ಚುನಾವಣೆ ಫಲಿತಾಂಶ ಹೆಚ್ಚು ಕಡಿಮೆ ಕಾಂಗ್ರೆಸ್ ನಾಯಕರಿಗೂ DK ಶಿವಕುಮಾರ್ ಒಳಗೊಂಡು ಗೊತ್ತಿದೆ. ನಂಬರ್ಸ್ ಹೆಚ್ಚು ಕಡಿಮೆ ಆಗ್ಬೋದು. ನೀವು ಒಂದು ಎಕ್ಸಿಟ್ ಪೋಲು 350 ಹೇಳ್ಬೋದು, ಇನ್ನೊಂದು 400 ಹೇಳ್ಬೋದು, ಇನ್ನೊಂದು 200 ಹೇಳ್ಬೋದು, ವಾಟ್ ಎವರ್. ವರ್ಸ್ಟ್ ಕೇಸ್ ಸಿನಾರಿಯೋ NDA ಇಸ್ ಕಮಿಂಗ್ ಬ್ಯಾಕ್ ಟು ಪವರ್. ವರ್ಸ್ಟ್ ಕೇಸ್. ಸೊ ಕಾಂಗ್ರೆಸ್ ಅಂತೂ ಅಲ್ಲಿ ಬರೋದಿಲ್ಲ, ಅದೆಲ್ಲರಿಗೂ ಗೊತ್ತಿದೆ. ಈಗ ಈ ಆತ್ಮಾವಲೋಕನ ಪ್ರಶ್ನೆ ಇವತ್ತಿಂದಲ್ಲ, 2014ಕ್ಕೆ ಆಗಬೇಕಾಗಿತ್ತು. 2014ಕ್ಕೆ ಆತ್ಮಾವಲೋಕನ ಶುರು ಆಗಬೇಕಾಗಿತ್ತು. ಆತ್ಮಾವಲೋಕನ ಮತ್ತು ವಿಮರ್ಶೆ ಮಾಡಿದ ನಾಯಕರುಗಳ ಮೇಲೆ ಕಾಂಗ್ರೆಸ್ ಪಕ್ಷ ಈಗ ರಾಜೀವ್ ಗಾಂಧಿ ಅವರು ತೀರ್ಕೊಂಡಂತ ಸಂದರ್ಭದಲ್ಲಿ ನಾಯಕತ್ವದ ಕೊರತೆ ಉಂಟಾದಾಗ ಸೀತಾರಾಮ್ ಕೇಸರಿ ಅವರನ್ನ ಒಂದು ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಬೇಕಾಗಿ ಬಂತು. ಯಾವ ರೀತಿ ಅಲ್ಲಿ ಉಂಟಾದ ಕಲಹಗಳು ಯಾವ ರೀತಿ ಉಂಟಾಯಿತು ಅಂತಂದ್ರೆ ವಾಪಸ್ ಸೋನಿಯಾ ಗಾಂಧಿ ಅವರೇ ಬರಬೇಕಾಯ್ತು. ಯಾಕೆ ಈಗ ಕಾಂಗ್ರೆಸ್ ಪಾರ್ಟಿಗೆ
ನೆಹರು ಗಾಂಧಿ ಪರಿವಾರವನ್ನು ಹೊರತುಪಡಿಸಿ ಒಂದು ಹೆಜ್ಜೆ ಮುಂದಿಡೋದಕ್ಕಾಗೋದೇ ಇಲ್ಲ. ಈಗ ನೀವು ಆತ್ಮಾವಲೋಕನ ಸಭೆ ಅಂತ ಕರಿತೀರಿ, ಆತ್ಮಾವಲೋಕನ ಅಲ್ಲಿ ಅಧ್ಯಕ್ಷರು ಇವರೇ ಆಗಿರ್ಬೇಕಾಗುತ್ತೆ, ಯಾರಾದ್ರೂ ಗಾಂಧಿ ಫ್ಯಾಮಿಲಿ ಅದ್ರ ಬಗ್ಗೆ. ಈ ಆತ್ಮಾವಲೋಕನ ಸಭೆಯಲ್ಲೂ ಕೂಡ ಈ ಗಾಂಧಿ ಕುಟುಂಬಕ್ಕೆ ಅನುಗುಣವಾಗುವ ಅಭಿಪ್ರಾಯಗಳೇ ಬರಬೇಕಾಗ್ತದೆ. ದರ್ಶನ್ ಅವರು ಉತ್ತರ ಕೊಡ್ಬೇಕು. ನಾವು ಯಾವುದೇ ಕ್ಷೇತ್ರ ಸರ್, ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ರಿಸಲ್ಟ್ ಬರಲಿಲ್ಲ ಅಂದ್ರೆ ಕ್ಯಾಪ್ಟನ್ ನ ಬದಲಾಯಿಸ್ತಾರೆ, ಮೀಡಿಯಾದಲ್ಲೂ ಕೂಡ ನಂಬರ್ಸ್ ಬರಲಿಲ್ಲ ಅಂದ್ರೆ ಹೆಡ್ ರೋಲ್ಸ್ ಆಗುತ್ತೆ. ಬಟ್ ಈ ನಿಮ್ ಇಂಡಿ ಮೈತ್ರಿಕೂಟದಲ್ಲಿ ಬೇರೆ ಬೇರೆ ಪಕ್ಷದಿಂದ ಸಮರ್ಥ ನಾಯಕರಿದ್ರೂ ಕೂಡ ಒಂದು ಪಕ್ಷ ಒಂದು ಕುಟುಂಬ ಅವರಿಗೆ ನಾಯಕತ್ವ ಅನ್ನೋದಾಗ್ಬಿಟ್ಟು ಇವತ್ತು ನೀವು ಉತ್ತರ ಕೊಡೋಕ್ಕಾಗದೆ ಇರೋ ರೀತಿ ಪರಿಸ್ಥಿತಿ. ನಾವು ಉತ್ತರ ಕೊಡೋಕ್ಕಾಗದೆ ಇರೋದಲ್ಲ, ನಾವು ಇನ್ನೂ ಕೂಡ ಯಾರನ್ನು ಡಿಕ್ಲೇರ್ ಮಾಡ್ಲಿಲ್ವಲ್ಲ. ಈಗ ಡಿಕ್ಲೇರ್ ಯಾಕೆ ಮಾಡ್ಲಿಲ್ಲ ಅನ್ನೋದಕ್ಕೂ ಉತ್ತರ ಗೊತ್ತು ಸರ್. ಡಿಕ್ಲೇರ್ ಯಾಕೆ ಮಾಡ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ನವರಿಗೆ ಕೊರತೆ ಇಲ್ಲ, ಲೀಡರ್ಸ್ಗಳು ಜಾಸ್ತಿ ಇದ್ದಾರೆ. ಅಲ್ಲ ನೀವು ಸರ್ ಒಪ್ಕೋತೀರಾ? ಅಲ್ಲ ಒಂದೇ ನಿಮಿಷಮ್ಮ, ಐ ಅಗ್ರಿ, ನಾನು ನಿಮ್ಮನ್ನ ಗೌರವಿಸ್ತೀನಿ ನೀವು ಹೇಳಿದ ಮಾತಿಗೆ.